ನಮಸ್ತೆ ಮಿತ್ರರೇ. ಮಕ್ಕಳಿಗೆ, ನವಜಾತ ಶಿಶುಗಳಿಗೆ ಹೆಸರನ್ನು ಇಡುವಾಗ ಯಾವ ಅಕ್ಷರದಿಂದ ಇಡಬೇಕು, ಹೇಗಿಡಬೇಕು, ಯಾವ ರೀತಿಯಾಗಿ ಇಡಬೇಕು ಎಂಬುದಾಗೆಲ್ಲ ಬಹಳ ಪ್ರಶ್ನೆಗಳು ಬರ್ತದೆ. ಇತ್ತೀಚಿನ ದಿನದಲ್ಲಿ ಗೂಗಲ್ ಅಮ್ಮ ಅಂತೂ ಅತ್ಯಂತ ವಿಶೇಷವಾದ ಹೆಸರುಗಳನ್ನು ನೀಡ್ತಾನೆ ಬರ್ತಾಳೆ. ಅದರಲ್ಲಿ ಅದು ಯಾವ್ಯಾವ ರೀತಿ ಫೀಡ್ ಮಾಡಲಾಗಿದೆಯೋ ಆ ರೀತಿಯಾಗಿ ಬರ್ತಾ ಇದೆ. ಅನೇಕ ಅಪಭ್ರಂಶಗಳು ಅದರಲ್ಲಿ ಖಂಡಿತವಾಗಿಯೂ ಕಂಡು ಬರ್ತಾ ಇದೆ. ಅನೇಕರು ಇತ್ತೀಚಿನ ದಿನದಲ್ಲಿ ವಿಶೇಷವಾದ ಹೆಸರು ನಮ್ಮ ಮಕ್ಕಳಿಗಿರಬೇಕು ಎಂಬುದಾಗಿ ಚಿಂತನೆಯನ್ನು ಮಾಡಿ ಗೂಗಲಿಂದ ಆಯ್ಕೆ ಮಾಡಿ ಇಡ್ತಾ ಇದ್ದಾರೆ ಕೂಡ. ಹೌದು, ಅದು ಎಷ್ಟು ಸರಿ ತಪ್ಪು, ಅಲ್ಲಿ ಕೊಟ್ಟ ಅರ್ಥವೇ ಸರಿ ಇದೆಯಾ ಎನ್ನುವಂತಹ ಚಿಂತನೆಯನ್ನು ಮಾಡಿಕೊಳ್ಳದೆ ಇಡುವಂತಹರ ಸಂಖ್ಯೆ ಜಾಸ್ತಿ ಇದೆ ಎನ್ನುವುದರಲ್ಲಿ ಸಂದೇಹ ಇಲ್ಲ. ಇನ್ನು ಮಗುವಿನ ಹೆಸರನ್ನು ಇಡುವಾಗ ಮೂಲತಃ ಯಾವ ಆಧಾರದ ಮೇಲೆ ಇಡ್ತಾರೆ ಎಂಬುದನ್ನು ಒಂದೆರಡು ಮಾಹಿತಿಯನ್ನು ಕೊಟ್ಟು ಮುಂದೆ ಹೋಗ್ತೇನೆ ಮಿತ್ರರೇ. ವಿಶೇಷವಾಗಿ ಒಂದು ವ್ಯಕ್ತಿ ಹುಟ್ಟಿದ ಕ್ಷಣ ಯಾವ ಪ್ರದೇಶದಲ್ಲಿದ್ದಾನೆ, ಅಲ್ಲಿಂದ ಚಂದ್ರ ಯಾವ ದಿಕ್ಕಿನಲ್ಲಿದ್ದಾನೆ, ಚಂದ್ರನ ಹಿಂದಿನ ನಕ್ಷತ್ರ ಯಾವುದು ಎಂಬುದಾಗಿ ಪರಿಗಣನೆಗೊಂಡು, ಚಂದ್ರ ಏನಾದರೂ ಅಶ್ವಿನಿ ನಕ್ಷತ್ರಕ್ಕೆ ನೇರವಾಗಿದ್ದರೆ ಅವನು ಯಾವ ಪಾದಕ್ಕೆ ನೇರವಾಗಿದ್ದಾನೆ ಎನ್ನುವುದನ್ನು ಆಧರಿಸಿ ಚೂಚೆ, ಚೋಲ, ಅಶ್ವಿನಿ ಎಂಬುದಾಗಿ ಮೊದಲನೇ ಪಾದ, ಎರಡನೇ ಪಾದ, ಮೂರನೇ ಪಾದ, ನಾಲ್ಕನೇ ಪಾದ, ಹೀಗೆ ಚಂದ್ರ ಏನಾದರೂ ಮೂರನೇ ಪಾದಕ್ಕೆ ನೇರವಾಗಿದ್ದರೆ ಚೂಚೆ, ಚೋ ಎನ್ನುವಂಥದ್ದಾಗಿಯೂ, ಲಾ ಎನ್ನುವುದಾಗಿ ನಾಲ್ಕನೇ ಪಾದ, ಲತಾ ಇತ್ಯಾದಿ ಹೆಸರನ್ನು ಹೆಣ್ಣು ಮಕ್ಕಳಿಗೂ, ಲಾವಣ್ಯ ಎಂಬುದಾಗಿ ಇಡುವಂಥದ್ದು ಇತ್ಯಾದಿಗಳನ್ನು ಮಾಡುವಂಥದ್ದು ಸ್ವಾಭಾವಿಕವಾಗಿ ಕಂಡುಬರ್ತದೆ. ಮಿತ್ರರೇ, ಈ ಒಂದು ನಾಮಕರಣದ ವಿಚಾರದಲ್ಲಿ ಪಂಚನಾಮ ಎಂಬುದಾಗಿ ನಾಮಕರಣವನ್ನು ಮಾಡಲಾಗತ್ತೆ. ಬಹಳ ಋಷಿಮುನಿಗಳಿಂದ ಬಹಳ ಸಹಸ್ರಾರು ವರ್ಷದಿಂದ ಬಂದಂತಹ ಪದ್ಧತಿಯಲ್ಲಿ ಈ ಪಂಚನಾಮ ಅತ್ಯಂತ ಪ್ರಮುಖವಾದ ನಾಮ. ಅದರ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ. ಮಗು ಹುಟ್ಟಿದಂತಹ ಮಾಸ ಯಾವುದು, ಅದಕ್ಕೆ ಅಧಿಪತಿ ಏನು, ಅದು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗದಲ್ಲಿ ಯಾವ ಹೆಸರನ್ನು ಇಡಬೇಕು ಎಂಬುದಾಗಿ ಚಿಂತನೆಯನ್ನು ಮಾಡಿಕೊಂಡು ಪಂಚಾಂಗದಲ್ಲೂ ಕೂಡ ಅದು ಉಲ್ಲೇಖಿತವಾಗಿರುತ್ತೆ ಅಂತಹ ಒಂದು ಮಾಸದ ನಾಮ. ಹಾಗೆ ಆ ಒಂದು ಮಗು ಹುಟ್ಟಿದ್ದರ ಆ ಮಗುವಿನ ಅಜ್ಜನ ಹೆಸರು ಅಥವಾ ಅಜ್ಜಿಯ ಹೆಸರು, ಹೆಣ್ಣು ಮಗುವಾಗಿದ್ದರೆ ಅಜ್ಜಿಯ ಹೆಸರನ್ನು ಇಡುವಂತಹ ಕ್ರಿಯೆ, ಪಿತೃವರ್ಗ ಅಥವಾ ಮಾತೃವರ್ಗದ ಹೆಸರನ್ನು ಇಡ್ತಕ್ಕಂಥದ್ದು, ಅರ್ಥಾತ್ ಅಜ್ಜಿ ಹೆಸರು ಅಂತೇಳಿ ಅರ್ಥದಲ್ಲಿ. ಅದೇ ರೀತಿಯಾಗಿ ಹೆಣ್ಣು ಮಗುವಾದರೆ ಅಜ್ಜಿ ಹೆಸರು, ಗಂಡು ಮಗುವಾದರೆ ಅಜ್ಜನ ಹೆಸರನ್ನು ಇಡುವಂಥದ್ದು. ಇನ್ನು ಕುಲದೇವರು ಯಾರು ಎಂಬುದಾಗಿ, ಗಂಡು ದೇವರಾದರೆ ಗಂಡು ಮಗುವಾದರೆ ಗಂಡು ದೇವರ ಹೆಸರನ್ನು, ಅಥವಾ ಹೆಣ್ಣು ದೇವರಾದರೆ ಹೆಣ್ಣು ಮಗುವಾದರೆ ಹೆಣ್ಣು ದೇವರ ಹೆಸರನ್ನು ಇಡ್ತಕ್ಕಂಥದ್ದು. ಇದಿಷ್ಟು ಸಾಮಾನ್ಯವಾಗಿ 3 ನಾಮಗಳಾಗತ್ತೆ ನಾಮಕರಣದ ಸಂದರ್ಭದಲ್ಲಿ. ಅನಂತರದಲ್ಲಿ ಉಳಿದಿರುವುದು ಇನ್ನೆರಡು ನಾಮ ಪಂಚನಾಮದಲ್ಲಿ. ಒಂದು ಕರೆಯುವಂತಹ ವ್ಯಾವಹಾರಿಕ ನಾಮ ಮತ್ತು ನಕ್ಷತ್ರ ನಾಮ ಎಂಬುದಾಗಿ. ಕರೆಯುವ ನಾಮ ಅಂದರೆ ಶಾಲೆಗೆ ಕೊಡ್ತಕ್ಕಂತಹ ಹೆಸರನ್ನು ಹಚ್ಚುವಂಥದ್ದು ಇತ್ಯಾದಿಗಳೆಲ್ಲವೂ ಕರೆಯುವ ಹೆಸರು, ನಿತ್ಯ ನಾವು ಕರೆಯುವಂತಹ ಹೆಸರಾಗತ್ತೆ. ವ್ಯಾವಹಾರಿಕ ನಾಮ ವ್ಯವಹರಿಸಲಿಕ್ಕೆ ಬೇಕಾದಂತಹ ಹೆಸರು ಎಂಬುದಾಗಿ ಅದರ ಅರ್ಥ. ಅದೇ ರೀತಿಯಾಗಿ ಈ ನಕ್ಷತ್ರ ನಾಮ ಎಂದು ಪರಿಗಣನೆ ಆಗುತ್ತೆ. ಹುಟ್ಟಿದ ಸಮಯದಲ್ಲಿ ಆ ಚಂದ್ರನಿಗೆ ನೇರವಾಗಿರ್ತಕ್ಕಂಥ ನಕ್ಷತ್ರ ಯಾವುದೋ ಅದು ನಕ್ಷತ್ರ ನಾಮ. ಅಶ್ವಿನಿ ನಕ್ಷತ್ರದಲ್ಲಿ 4ನೇ ಪಾದದಲ್ಲಿ ಹುಟ್ಟಿದರೆ ಲಾವಣ್ಯ ಎಂಬುದಾಗಿ ಹೆಣ್ಣು ಮಗುವಿಗೆ ಹೆಸರಿಟ್ಟಿದ್ದೇವೆ. ಅದೇ ರೀತಿಯಾಗಿ ಈ ರೀತಿಯಾಗಿ ಆ ಪಾದಕ್ಕೆ ತಕ್ಕಂಥ ಹೆಸರನ್ನು ಇಡ್ತಕ್ಕಂಥದ್ದು. ಇದು ಸಾಮಾನ್ಯವಾಗಿ ಕರೆಯಲಿಕ್ಕೆ ಒಳ್ಳೆಯ ಹೆಸರನ್ನು, ಅರ್ಥಬದ್ಧವಾದ ಹೆಸರನ್ನು ಇಡ್ತಕ್ಕಂಥದ್ದು ಒಂದು ರೂಢಿ. ಹೀಗೆ ಪಂಚನಾಮ. ಇದರಲ್ಲಿ ವ್ಯಾವಹಾರಿಕ ಮತ್ತು ನಕ್ಷತ್ರ ನಾಮದ ವೈಶಿಷ್ಟ್ಯತೆಯನ್ನು ಹೇಳುತ್ತೇವೆ. ನಕ್ಷತ್ರ ನಾಮ ಸಾಮಾನ್ಯವಾಗಿ ಗೌಪ್ಯವಾಗಿಡಬೇಕು ಎಂಬುದಾಗಿ. ಕಾರಣವು ಏನಿದೆ ಅಂತಂದರೆ, ಸಾಮಾನ್ಯವಾಗಿ ಮಕ್ಕಳಿಗೆ ದೃಷ್ಟಿದೋಷ ಆಗ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಆಗಿರ್ತದೆ. ಅದೇ ರೀತಿಯಾಗಿ ದೊಡ್ಡಾದ ಮೇಲೂ ಕೂಡ ಅನೇಕ ರೀತಿಯ ದೃಷ್ಟಿದೋಷಾದಿಗಳು ಉಂಟಾಗ್ತದೆ. ಸಾಮಾನ್ಯವಾಗಿ ನಕ್ಷತ್ರ, ಉದಾಹರಣೆಗೆ ಲಾವಣ್ಯ ಅಂತ ಹೆಸರಿದೆ, ನಾವು ಅದನ್ನೇ ಕರಿತಾ ಇದ್ದೀವಿ ನಕ್ಷತ್ರದ ಹೆಸರನ್ನೇ ಅಂತ ಆದರೆ, ಚೂಚೆ, ಚೋಲ, ಅಶ್ವಿನಿ ಅಂತೇಳಿ ಲಾವಣ್ಯ ಅಂತಿದೆ ಅಂದರೆ ಅಶ್ವಿನಿ ನಕ್ಷತ್ರ ಅವಳದ್ದು ಅಂತ ನಾವು ಅವಳ ನಕ್ಷತ್ರವನ್ನು ಹೇಳದೇ ಇದ್ದರೂ ಕೂಡ ಲಾವಣ್ಯ ಎಂಬುದಾಗಿ ಹೇಳಿದಾಗ ಅಶ್ವಿನಿ 4ನೇ ಪಾದ, ಹಾಗಾಗಿ ಅಶ್ವಿನಿ ನಕ್ಷತ್ರ ಮೇಷರಾಶಿ ಲಾವಣ್ಯ ಎಂಬುದಾಗಿ ಅಲ್ಲಿ ಸ್ಪಷ್ಟತೆ ಬಂದುಬಿಡುತ್ತೆ. ಹಾಗಾಗಿ ಈ ಅನೇಕ ಜನರ ದೃಷ್ಟಿದೋಷಗಳು ಅಥವಾ ಮಾಟ ಮಂತ್ರಾದಿಗಳನ್ನು ಮಾಡುವಾಗ ಲಾವಣ್ಯ ಹೆಸರಿಗೆ ಮಾಡಿದಾಗ ಈ ರೀತಿಯಾದಂತಹ ಒಂದು ಅತಿ ಸುಲಭವಾಗಿ ಅವರಿಗೆ ಮಾಟ ಮಂತ್ರ ತೆಗೆದುತಾಗುವಂತಹ ಸಾಧ್ಯತೆ ಇದೆ ಎಂಬುದಾಗಿ ಪೂರ್ವಜರು ಯೋಚನೆ ಮಾಡಿ ನಕ್ಷತ್ರ ನಾಮವನ್ನು ಗೌಪ್ಯವಾಗಿಡಿ ಕೇವಲ ಪೂಜೆಗೆ ಬೆಳೆಸಿ ಆ ನಕ್ಷತ್ರದ ನಾಮದ ಮೂಲಕ ಪೂಜೆ ಮಾಡಿದಾಗ ಸಂಪೂರ್ಣ ಫಲ ಸಿಗ್ತದೆ. ಹಾಗಾಗಿ ಯಾವುದೇ ದೇವತಾ ಆರಾಧನೆ ಮಾಡುವಾಗ ಆ ಹೆಸರನ್ನು ಬಳಸಬೇಕು. ಹಾಗಾಗಿ ನಕ್ಷತ್ರ ನಾಮಕರಣ ಮಾಡಬೇಕು ಎಂಬುದಾಗಿ ಹೇಳಲ್ಪಡುತ್ತೆ. ಇನ್ನು ವ್ಯಾವಹಾರಿಕ ನಾಮ ಯಾಕೆ ಅಂತ ಕೇಳಿದರೆ, ಒಂದು ವ್ಯಕ್ತಿಯನ್ನು ಗುರುತಿಸಲಿಕ್ಕೆ ಸಾಮಾಜಿಕವಾಗಿ ಗುರುತಿಸುವ ಒಂದು ಹೆಸರು, ಉದಾಹರಣೆ ಲಾವಣ್ಯ ಅಂತ ಬಂದಿದ್ದರೆ ಅವಳಿಗೆ ಇನ್ನು ಚಾಂದಿನಿ ಅಂತ ಹೆಸರಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಅದು ಲ ಬರೋದಿಲ್ಲ. ಅಥವಾ ಇನ್ಯಾವುದೋ ಒಂದು ಅಕ್ಷರದಿಂದ ಜಮುನಾ ಅಂತ ಹೆಸರಿಟ್ಟಿದ್ದಾರೆ ಅಂತ ಆದರೆ ಅದು ಲ ಅಂತ ಅಕ್ಷರ ಬರೋದಿಲ್ಲ. ಜ ಅನ್ನೋದು ಇನ್ಯಾವುದೋ ನಕ್ಷತ್ರಕ್ಕೆ ಹೋಗೋದ್ರಿಂದಾಗಿ ಅವಳ ನಕ್ಷತ್ರ ತಪ್ಪಾಗಿ ಪರಿಗಣನೆಗೆ ಒಳಪಡುತ್ತೆ. ಹಾಗಾಗಿ ಜಮುನಾ ಎಂಬುದನ್ನು ಹೇಳಿದಾಗ ಅವಳ ಹುಟ್ಟಿದ ನಕ್ಷತ್ರದ ಆ ಒಂದು ನಕ್ಷತ್ರದ ಅಕ್ಷರವಾಗಿಲ್ಲದೆ ಇರುವುದರಿಂದ ಯಾವುದೇ ಮಾಟ ಮಂತ್ರಾದಿಗಳು ಸುಲಭವಾಗಿ ಅವಳನ್ನು ತಾಗುವುದಿಲ್ಲ ಎಂಬುದು ಪೂರ್ವಜರ ಅಭಿಮತ. ಹಾಗಾಗಿ ಈ ಒಂದು
ವ್ಯಾವಹಾರಿಕ ನಾಮ ಎನ್ನುವುದು ಸಾಮಾನ್ಯವಾಗಿ ಯಾವ ನಕ್ಷತ್ರದ ಅಕ್ಷರ ಇದೆಯೋ ಅದನ್ನು ಬಿಟ್ಟು ಬೇರೆ ಅಕ್ಷರವನ್ನು ಇಡ್ತಕ್ಕಂಥದ್ದು. ಈ ರೀತಿಯಾಗಿ ಒಂದು ನಮ್ಮ ಪೂರ್ವಜರ ಸಂಪ್ರದಾಯ ಬಂದು ಪಂಚನಾಮವನ್ನು ನಾಮಕರಣವನ್ನು ಮಾಡ್ತಾರೆ. ಹಾಗಾಗಿ ಕರೆಯುವ ಹೆಸರು ಯಾವತ್ತೂ ಕೂಡ ನಕ್ಷತ್ರದ ಅಕ್ಷರದಿಂದ ಇಲ್ಲದೇ ಇದ್ದರೆ ಒಳ್ಳೆಯದು. ಪೂಜೆಗೆ ನಕ್ಷತ್ರದ ಅಕ್ಷರವನ್ನೇ ಇಟ್ಟು ಹುಟ್ಟು ಹೆಸರು ಅಂತ ಏನು ಕರಿತೀವಿ ಅದರಿಂದ ಪೂಜೆಯನ್ನು ಮಾಡಬೇಕು. ಅದು ಉತ್ತಮವಾದಂತಹ ಒಂದು ರೂಢಿ ಅಥವಾ ಸಂಪ್ರದಾಯ ಅಥವಾ ಶಾಸ್ತ್ರೀಯತೆ ಅಂತ ಹೇಳ್ಬೋದು. ಮಿತ್ರರೇ, ಇಲ್ಲಿ ಇನ್ನೊಂದು ಸಂದೇಹ ಇದೆ. ಏನು ಅಂತ ಕೇಳಿದರೆ, ಕೆಲವರು ತಮ್ಮ ಹೆಸರನ್ನು ಬದಲಾಯಿಸಿಕೊಂಡ್ರೆ ಈ ಜೀವನ ಬದಲಾಗ್ಬಿಡ್ತದೆ ಅನ್ನುವಂತಹ ಒಂದು ಮೌಢ್ಯತೆಗೆ ಹೋಗ್ತಾರೆ. ಹೆಸರಿನ ಬದಲಾವಣೆಯಿಂದ ಯಾವುದೂ ಕೂಡ ಬದಲಾವಣೆ ಆಗೋದಿಲ್ಲ. ಪೂರ್ವಜನ್ಮದ ಕರ್ಮವಾಗಲಿ, ಆ ವ್ಯಕ್ತಿಯ ವ್ಯಕ್ತಿತ್ವವಾಗಲಿ, ಅಥವಾ ಈ ಜನ್ಮದಲ್ಲಿ ಪಾಪ ಅಥವಾ ಪುಣ್ಯಗಳು ಮಾಡಿದ್ದೇನಿದೆ ಅದರ ಫಲವಾಗಲಿ ಯಾವುದೂ ಕೂಡ ವ್ಯತ್ಯಾಸ ಆಗುವುದಿಲ್ಲ. ನಮ್ಮ ನಡೆ ನುಡಿಗಳಲ್ಲಿ ವ್ಯತ್ಯಾಸ ಮಾಡಿಕೊಂಡಾಗ ಮಾತ್ರ ನಮ್ಮ ಅಭಿವೃದ್ಧಿ ಇರ್ತದೆ ಹೊರತು ಹೆಸರನ್ನು ಬದಲಾಯಿಸಿಕೊಂಡಾಗ ಖಂಡಿತ ಅಲ್ಲ. ಹಾಗಾಗಿ ಇಲ್ಲಿ ಅತಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಏನು ಅಂತಂದರೆ, ಹೆಸರಿನ ಬದಲಾವಣೆ ಆಗೋದಕ್ಕಿಂತ ನಮ್ಮಲ್ಲಿಯ ದೋಷವನ್ನು ನಿವಾರಣೆ ಮಾಡಿಕೊಂಡು ನಾವು ಬದಲಾಗುವುದೇ ಅತಿ ದೊಡ್ಡ ಬದಲಾವಣೆ. ಆದ್ದರಿಂದಾಗಿ ನಮ್ಮ ಜೀವನದ ಅಭಿವೃದ್ಧಿಗೆ ವಿಶಾಲ ಮನೋಭಾವನೆಯತ್ತ ಹೋಗುವುದು ಅತಿ ಉತ್ತಮ. ನಮ್ಮ ಹೆಸರು ಹೇಗಿರಬೇಕು, ಇಲ್ಲಿ ಒಂದು ಸಮಸ್ಯೆ ಏನಿದೆ ಅಂತ ಕೇಳಿದರೆ, ಕರೆಯುವ ಹೆಸರು ಹೇಗಿರಬೇಕು ಎಂಬುದಾಗಿ. ಊರ್ಜಾ ಅಂತ ಹಿಂದಿಯಲ್ಲಿ ಹೇಳ್ತಾರೆ. ಒಂದು ತೇಜಸ್ಸು ಅಥವಾ ಒಂದು ಶಕ್ತಿ ಅಥವಾ ಧನಾತ್ಮಕ ಶಕ್ತಿ ಅಥವಾ ಪಾಸಿಟಿವ್ ಎನರ್ಜಿ ಅಂತ ಕರಿತೇವೆ. ಇದು ಏನು? ಒಂದು ಉದಾಹರಣೆಗೆ, ಯಾವುದೋ ಒಂದು ವ್ಯಕ್ತಿಗೆ ಒಂದು ಹೆಸರನ್ನು ರಾಮ ಅಂತ ಕರಿತೇವೆ. ಆ ರಾಮ 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 ಅನ್ನುವಂತಹ ಒಂದು ಪದ ಮತ್ತೆ ಮತ್ತೆ ಬಳಕೆ ಆದಾಗ ಸ್ವಾಭಾವಿಕವಾಗಿ ಅತ್ಯಂತ ಛಂದೋಬದ್ಧವಾಗಿ ಅತ್ಯಂತ ಶಾಸ್ತ್ರೀಯವಾಗಿರ್ತಕ್ಕಂತಹ ಹೆಸರುಗಳು ಸಂಸ್ಕೃತದ ಮೂಲದಿಂದ ಬಂದಿರ್ತವೆ. ಸಾಮಾನ್ಯ ಎಲ್ಲರ ಹೆಸರುಗಳು ಕೂಡ ಭಾರತೀಯರಾದವರಲ್ಲಿ ಹೆಚ್ಚಿನದೆಲ್ಲ ಈ ಒಂದು ಸಂಸ್ಕೃತದ ಆಧಾರದ ಮೇಲೆ ಇರ್ತದೆ. ಇವತ್ತಿನ ಈ ಗೂಗಲ್ ಅಥವಾ ಇತ್ಯಾದಿಗಳ ಒಂದು ವಿಶೇಷವಾದ ವಿಚಾರವನ್ನು ಮಾಡಿಕೊಂಡಿರ್ತಕ್ಕಂಥ ಅನೇಕ ಹೆಸರುಗಳು ಅರ್ಥಹೀನವಾಗಿ ಬಳಕೆ ಆಗ್ತಾ ಇರುವುದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಅನೇಕ ಉದಾಹರಣೆಗಳಿದೆ, ಅದು ಇಲ್ಲಿ ಬೇಡ. ಆದರೆ ಅತ್ಯಂತ ಸ್ಪಷ್ಟವಾದಂತಹ ಸಂಸ್ಕೃತದ ಒಂದು ಮಹಿಮೆ ಇದೆ. ಏನು ಅಂತ ಕೇಳಿದರೆ, ಅತ್ಯಂತ ಛಂದೋಬದ್ಧವಾಗಿ, ಅರ್ಥಾತ್ ಶಬ್ದೇ ಶಕ್ತಿ ಎಂಬುದಾಗಿ ಸಂಸ್ಕೃತ ವ್ಯಾಕರಣ ಹೇಳುತ್ತೆ. ಒಂದು ಶಬ್ದದಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿ ಯಾವತ್ತೂ ಕೂಡ ಜಾಗೃತವಾಗಿರಬೇಕು. ಆಗ ಮಗುವಿನ ಭವಿಷ್ಯ ಒಳ್ಳೆಯದಾಗತ್ತೆ, ಹಾಗೂ ಆ ಮನೆಯವರು ಆ ಉಚ್ಚಾರಣೆಯನ್ನು ಮಾಡಿದಾಗ ಅವರ ಭವಿಷ್ಯವೂ ಕೂಡ ಒಳ್ಳೆಯದಾಗತ್ತೆ. ಧನಾತ್ಮಕ ಶಕ್ತಿ ಜಾಗೃತವಾಗ್ತಾ ಇರ್ತದೆ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾದಂತಹ ಚಿಂತನೆಯಲ್ಲಿ ಶಬ್ದದಲ್ಲಿ ಶಕ್ತಿ ಎನ್ನುವುದರ ಅರ್ಥ ಏನಿದೆ ಅಂತ ಕೇಳಿದರೆ, ಮೂಲತಃ ಶಬ್ದ ಎನ್ನುವಂಥದ್ದು ಒಂದು ಕೀಟದಿಂದ ಹಿಡಿದು 84 ಲಕ್ಷ ಚರಾಚರ ಜೀವಿಗಳನ್ನು ಭಗವಂತ ಸೃಷ್ಟಿ ಮಾಡಿದಾನೆ. ಪ್ರಕೃತಿಯ ಸಹಜವಾಗಿ ಹುಟ್ಟಿದಂತಹ ಪ್ರಾಣಿ ಇದ್ದಾವೆ ಅಂತಂದರೆ ಎಲ್ಲದರಲ್ಲೂ ಶಬ್ದ ವ್ಯುತ್ಪತ್ತಿ ಆಗ್ತದೆ. ಈ ಶಬ್ದ ಎನ್ನುವಂಥದ್ದು ಸ್ವಾಭಾವಿಕವಾಗಿ ಗಾಳಿಯಿಂದ ಕೂಡ ಬರ್ತದೆ. ಆದ್ದರಿಂದ ಗಾಳಿಯಲ್ಲಿ ಪ್ರಸರಣ ಆಗುವಂತಹ ಈ ಶಬ್ದವು ಒಂದೊಂದು ಹಕ್ಕಿಗಳ ಕೂಗಿನಿಂದ ಹಿಡಿದು ಪ್ರತಿಯೊಂದು ಜೀವಿಯ ಕೂಗಿನಿಂದಲೂ ಕೂಡ ಇದು ಕೂಡಿ ಬರ್ತದೆ. ಇಂತಹ ಶಬ್ದವು ಮೂಲವನ್ನು ಹುಡುಕಲಿಕ್ಕೆ ಹೋದಾಗ ಭಗವಂತ ಹೇಳಿದಂತೆ ಅಥವಾ ಭಗವಂತ ಸೃಷ್ಟಿಯಲ್ಲಿ ಇದ್ದಂತೆ, ಇವತ್ತು ನೀವು ಯೂಟ್ಯೂಬ್ನಲ್ಲಿ ಹೊಡಿಬೋದು, ಸೌಂಡ್ ಆಫ್ ಜುಪಿಟರ್, ಸೌಂಡ್ ಆಫ್ ಸನ್ ಅಂತ ಹೊಡೆದ್ರೆ ಈ ಒಂದು ನಾಸಾದವರು ಅದನ್ನು ಬಿಡುಗಡೆ ಮಾಡಿದ್ದಾರೆ ಎಂಬುದಾಗೆಲ್ಲ ಬರ್ತದೆ. ಅಲ್ಲೆಲ್ಲ ಓಂಕಾರದ ಒಂದು ನಾದವೇ ಕೇಳಿ ಬರ್ತದೆ. ಹಾಗಾಗಿ ಬ್ರಹ್ಮಾಂಡದ ಮೂಲ ಶಬ್ದ ಏನಿದೆ ಅದು ಓಂಕಾರ. ಓಂಕಾರದಿಂದ ಬಂದಂತಹ ಇದನ್ನು ಪಾಣಿನಿಯು ಈಶ್ವರನ ಡಮೋರುವಿನಿಂದ ಬಂದಂತಹ ಐವನು ರುಳ್ರು ಕೇವೋಂಗ್ ಅಯ್ಯವಚ್ ಎಂಬುದಾಗಿ ಈ ಒಂದು ಸ್ವರ ವರ್ಣಮಾಲೆಯನ್ನು ರಚನೆ ಮಾಡ್ತಾನೆ. ಅಂದರೆ ಈ ಜಗತ್ತಿನ ಮೂಲ ಶಬ್ದ ಓಂಕಾರದಿಂದ ಹೊರಬಂದಂತಹ ಶಬ್ದಪುಂಜಗಳು ಸಂಸ್ಕೃತದಲ್ಲಿ ಆ ವರ್ಣಮಾಲೆಯ ರೂಪದಲ್ಲಿ ವಾಕ್ಯವನ್ನು ಛಂದೋಬದ್ಧವಾಗಿ ಪಡೆದು ಮತ್ತೆ ಅದರ ಉಚ್ಚಾರಣೆಯು ಮನುಷ್ಯನ ವಿಶಿಷ್ಟವಾದ ದೇಹ ರಚನೆಯಿಂದ ಉಚ್ಚಾರವಾಗತಕ್ಕಂತಹ ಈ ಶಬ್ದವು ಮತ್ತೆ ಓಂಕಾರವನ್ನೇ ತಲುಪತ್ತೆ. ಒಂದೊಂದು ಕೀಟದಿಂದ ಉತ್ಪನ್ನವಾಗತಕ್ಕಂತಹ ಓಂಕಾರ ಧ್ವನಿಯು ಈ ಒಂದು ನಮ್ಮ ಧ್ವನಿಯೊಂದಿಗೆ ಬೆರೆತಾಗ ಸಂಪೂರ್ಣವಾಗಿ ಪ್ರಕೃತಿಗೆ, ಮೂಲ ಪ್ರಕೃತಿಗೆ ಮತ್ತೆ ವಿಲೀನವಾಗುವ ಶಬ್ದವೇ ಸಂಸ್ಕೃತ ಶಬ್ದದ ವೈಶಿಷ್ಟ್ಯತೆ. ಆದ್ದರಿಂದಾಗಿ ಆ ಮೂಲ ಪ್ರಕೃತಿಯನ್ನು ಸೇರ್ತಕ್ಕಂತಹ ಒಂದು ವೈಶಿಷ್ಟ್ಯತೆಯನ್ನು ಗಾಳಿಯಲ್ಲಿ ಸೇರ್ತಕ್ಕಂತಹ ಈ ಒಂದು ಶಬ್ದ ಉಚ್ಚಾರಣೆ ಛಂದೋಬದ್ಧವಾಗಿದ್ದಾಗ ಮಾತ್ರ ಅದು ಶುದ್ಧವಾದ ರೀತಿಯಲ್ಲಿ ಪುನಃ ಓಂಕಾರಕ್ಕೆ ಲೀನವಾಗ್ತದೆ. ಅಂತಹ ಒಂದು ವಿಶಿಷ್ಟವಾದಂತಹ ಶಬ್ದಪುಂಜವೇ ಸಂಸ್ಕೃತ ಶಬ್ದಗಳು. ಸಾಮಾನ್ಯವಾಗಿ ಹಳೆಯ ಶಬ್ದಗಳನ್ನು, ಹಳೆಯ ಹೆಸರನ್ನು ಇಟ್ಟಾಗೆಲ್ಲ ಅನೇಕರು ಇದು ಅಷ್ಟೊಂದು ಸ್ಟೈಲ್ ಆಗಿಲ್ಲ ಎಂಬುದಾಗಿ ಚಿಂತನೆ ಮಾಡ್ತಾರೆ. ಮಗುವಿನ ಭವಿಷ್ಯ ಸ್ಟೈಲ್ ಎನ್ನುವಂಥ ಅಕ್ಷರದಲ್ಲಿ ಇಲ್ಲ. ಅದು ಸಂಪೂರ್ಣವಾಗಿ ಆ ಒಂದು ತೇಜೋಮಯಾತ್ಮಕವಾದಂತಹ ಧ್ವನಿ ತರಂಗಗಳಲ್ಲಿದೆ. ಹಾಗಾಗಿ ಈ ಧ್ವನಿ ತರಂಗಗಳಿಗೆ ಅತ್ಯಂತ ವಿಶಿಷ್ಟವಾದಂತಹ ಒಂದು ತೇಜಸ್ಸಿದೆ, ಶಕ್ತಿ ಇದೆ. ಅದೇ ಶಬ್ದೇ ಶಕ್ತಿ ಎಂಬುದಾಗಿ ಹೇಳ್ತಾರೆ.
ಹಾಗಾಗಿ ಉಚ್ಚರಿಸುವ ಶಬ್ದದಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿಯು ಧನಾತ್ಮಕವಾಗಿದ್ದಾಗ ಅಲ್ಲಿ ಅತ್ಯುತ್ತಮವಾದಂತಹ ಭವಿಷ್ಯತ್ತು ನಿರ್ಮಾಣವಾಗ್ತದೆ, ಮನೆಯಲ್ಲಿ ಉತ್ತಮ ವಾತಾವರಣ ಆಗತ್ತೆ. ಹಾಗಾಗಿ ಯಾವುದೇ ಶಬ್ದದ ಉಚ್ಚಾರಣೆಯಿಂದ ಧನಾತ್ಮಕ ಶಕ್ತಿಯು ಜಾಗೃತವಾಗ್ತಾ ಇದೆ ಅಂದರೆ ಅದು ಮೂಲ ಸಂಸ್ಕೃತ ಶಬ್ದ, ಅದು ಕನ್ನಡದಲ್ಲಿ 90% ಇದ್ದೇ ಇದೆ. ಆದ್ದರಿಂದಾಗಿ ಉತ್ತಮವಾದಂತಹ ಹೆಸರುಗಳನ್ನು ಮಾತ್ರ ಆಯ್ಕೆ ಮಾಡಿ, ಅರ್ಥವಿರುವಂತಹ ಶಬ್ದಗಳನ್ನು ಆಯ್ಕೆ ಮಾಡಿ ಮಗುವಿಗೆ ಇಟ್ಟಾಗ ಅದು ಅತ್ಯುತ್ತಮವಾದಂತಹ ಒಂದು ಜೀವನದಲ್ಲಿ ಸಂತೋಷವನ್ನು ಕಾಣೋದಕ್ಕೆ ಸಾಧ್ಯವಾಗಿರ್ತದೆ. ಹಾಗಾಗಿ ಮಗುವಿಗೆ ನಾಮಕರಣ ಮಾಡುವಾಗ ಇರತಕ್ಕಂತಹ ಹೆಸರು ಇತ್ಯಾದಿಗಳು ಅತಿ ಉತ್ತಮವಾಗಿರಬೇಕೆಂಬ ಚಿಂತನೆ ಸರಿಯಾಗಿದೆ. ಹಾಗಾಗಿ ಅದನ್ನು ಆಯ್ಕೆ ಮಾಡುವ ವಿಧಾನವೂ ಕೂಡ ಸಂಸ್ಕೃತದ ಮೂಲವಾಗಿದ್ದು ಅದು ಸರಿಯಾಗಿ ಒಂದು ಶಬ್ದದ ವ್ಯುತ್ಪತ್ತಿ. ಉದಾಹರಣೆ ರಮ್ಯತೆ ಇತಿ ರಾಮಃ, ಮನಸ್ಸಿಗೆ ಆನಂದ ಕೊಡುವುದೆಲ್ಲವೂ ಕೂಡ ರಾಮ. ಹಾಗಾಗಿ ಆ ರಾಮ ಎನ್ನುವ ಶಬ್ದ ಕಣ ಕಣದಲ್ಲೂ ಇದೆ ಎನ್ನುವಂಥದ್ದು ಇದಕ್ಕಾಗಿಯೇ. ಯಾವುದೇ ವಿಚಾರಗಳು ಎಲ್ಲೋ ಕೂಡ ಒಂದು ಮನುಷ್ಯನಿಗೆ ಒಂದು ಆನಂದವನ್ನು ಉಂಟು ಮಾಡ್ತಾ ಇದ್ದರೆ ಅದು ರಾಮ. ಲೋಕಾಭಿರಾಮವಾಗಿ ಮಾತನಾಡ್ತಾ ಇದ್ದೇವೆ ಅನ್ನೋ ಶಬ್ದವನ್ನು ನೀವು ಕೇಳಿರ್ತೀರ. ಹಾಗಾಗಿ ಈ ಒಂದು ಪ್ರತಿಯೊಂದು ಶಬ್ದಕ್ಕೂ ಸಂಸ್ಕೃತದಲ್ಲಿ ವ್ಯುತ್ಪತ್ತಿ ಇದೆ. ಓಂಕಾರದಿಂದ ಬಂದಂತಹ ಶಬ್ದಗಳು ಒಂದು ಅರ್ಥಬದ್ಧವಾದಂತಹ ಒಂದು ವಿಶೇಷವಾದ ಶಕ್ತಿಯನ್ನು ಹೊಂದಿರ್ತವೆ. ಅಂತಹ ಉತ್ತಮವಾದ ಹೆಸರುಗಳು ಕೂಡ ಅತಿ ಮುಖ್ಯವಾಗ್ತದೆ. ಆ ವ್ಯಕ್ತಿಯ ವ್ಯಕ್ತಿತ್ವವು ಕೂಡ ಮುಖ್ಯವಾಗ್ತದೆ. ಆದ್ದರಿಂದ ವ್ಯಕ್ತಿಗಳಲ್ಲಿ ಸ್ವಾಭಾವಿಕವಾಗಿ ಉತ್ತಮವಾದಂತಹ ಧನಾತ್ಮಕ ಶಕ್ತಿ ಜಾಗೃತ ಆಗುವ ನಿಟ್ಟಿನಲ್ಲಿ ಎಲ್ಲರ ಹೆಸರು ರಾರಾಜನೆಗೊಳ್ಳಲಿ, ರಾರಾಜಿತವಾಗಲಿ ಎಂಬುದಾಗಿ ಹೇಳ್ತಾ ನಾವು ಇವತ್ತಿನ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ನಿಮ್ಮ ಮಕ್ಕಳ ಹೆಸರನ್ನು ಇಡುವಾಗ ಖಂಡಿತವಾಗಿಯೂ ನಮ್ಮನ್ನು ನೀವು ಸಂಪರ್ಕಿಸಬಹುದು, ಅರ್ಥವನ್ನು ತಿಳಿದುಕೊಳ್ಳಬಹುದು. ಆ ಮೂಲಕವಾಗಿ ಆ ಮಗುವಿನ ಭವಿಷ್ಯವನ್ನು, ಸಾಮಾನ್ಯವಾಗಿ ಇತ್ತೀಚಿನ ದಿನದಲ್ಲಿ ಈ ನ್ಯೂಮರಾಲಜಿ ಇತ್ಯಾದಿಗಳ ಮೂಲಕ ಹೇಳುವಂತಹ ಒಂದು ರೂಢಿಗಳು ಕೂಡ ಬೆಳೆದು ಬಂದಿದೆ. ಆದರೆ ಶಾಸ್ತ್ರೀಯವಾದ ಆಧಾರಕ್ಕಿರುವಂತಹ ಒಂದು ಪ್ರಾಧಾನ್ಯತೆ ಏನಿದೆ, ಸಂಸ್ಕೃತದ ಮೂಲದ ಓಂಕಾರದಿಂದ ಬಂದಂತಹ ಮೂಲ ಶಬ್ದದ ಒಂದು ವೈಶಿಷ್ಟ್ಯತೆಯನ್ನು ಗುರುತಿಸಿಕೊಂಡು ಆ ವ್ಯಕ್ತಿಯ ನಕ್ಷತ್ರಕ್ಕೋ ವ್ಯಾವಹಾರಿಕಕ್ಕೋ ವ್ಯಕ್ತಿಯ ವ್ಯಕ್ತಿತ್ವಕ್ಕೋ ಸಂಬಂಧಪಟ್ಟಂತಹ ಆ ವ್ಯಕ್ತಿಯಲ್ಲಿ ಧನಾತ್ಮಕ ಶಕ್ತಿ ಜಾಗೃತವಾಗಲಿಕ್ಕೆ ಬೇಕಾದಂತಹ ಶಬ್ದ ಅತಿ ಮುಖ್ಯವಾಗ್ತದೆ. ಅಂತಹ ಒಂದು ಉತ್ತಮವಾದ ಹೆಸರಿನ ಆಯ್ಕೆಯನ್ನು ಮಾಡಿ ಎಲ್ಲ ಮಕ್ಕಳಿಗೆ ಇಡುವಂಥದ್ದು ಅತಿ ಮುಖ್ಯವಾಗಿರ್ತದೆ. ಹಾಗಾಗಿ ಎಲ್ಲರ ಹೆಸರು ಕೂಡ ಅತ್ಯುತ್ತಮವಾಗಿರಲಿ. ವ್ಯಕ್ತಿತ್ವದೊಂದಿಗೆ ನಿಮ್ಮ ವ್ಯಕ್ತಿತ್ವವನ್ನು ಮೇರು ಮಟ್ಟಕ್ಕೆ ಏರಿಸ್ತಕ್ಕಂಥ ಹೆಸರು ನಿಮ್ಮದಾಗಿರಲಿ. ಎಲ್ಲ ಮಕ್ಕಳಿಗೂ ಕೂಡ ಅಂತಹ ಒಂದು ಉತ್ತಮವಾದ ನಾಮಧೇಯ ಉಂಟಾಗಲಿ ಎಂಬುದು ಆಶಯದೊಂದಿಗೆ ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು ಮಿತ್ರರೇ.